70 ವರ್ಷ ಹಳೆ ಬೇಕ್ರಿ ಇದು. ಮಾರ್ಕೆಟ್ನ ಜಂಕ್ಷನಲ್ಲ ಇದೆ. ಯೂಟ್ಯೂಬಲ್ಲಂತೂ ಇದು ತುಂಬ ಕಮ್ಮಿ ಇದೆ, ಬಟ್ ಎಲ್ಲರಿಗೂ ಗೊತ್ತಿದೆ. ಸೊ ಅಂಥ ಒಂದು ಸೂಪರ್ ಡೂಪರ್ ಅಡ್ಡಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಎಲ್ಲ ಹೆಂಗಿದ್ರಿ? ದಾನಿ ಕ್ಲೇ ನಮಸ್ಕಾರ. ಮತ್ತು ನಾನು ಸೀದಾ ಬಂದಿರುವಂಥದ್ದು ಕೆ ಆರ್ ಮಾರ್ಕೆಟ್ನ ಹಾರ್ಟಲ್ಲೇ ಇರುವಂಥ ಒಂದು ಹಳೆಯದು, ಸುಮಾರು ಏನಿಲ್ಲ ಅಂದರೂ 70 ವರ್ಷ ಹಳೆಯ ಒಂದು ಬೇಕ್ರಿ, ರಾಜಾರಾಮ್ ಬೇಕ್ರಿ ಅಂತ. ಮಾರ್ಕೆಟಲ್ಲಿ ಯಾರೇ ಕೇಳಿದ್ರು ಇದ್ರ ಲೊಕೇಶನ್ನು ಅಡ್ರೆಸ್ಸು ಹೇಳ್ತಾರೆ. ಅಂಥ ಹಳೆಯ ಬೇಕ್ರಿ. ಬೋರ್ಡ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಆ ಬೇಕ್ರಿಗೆ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ತಿಂಡಿಗಳು ಫೇಮಸ್ಸು. ಇಲ್ಲೇ ಬಿಸಿ ಬಿಸಿಯಾಗಿ ರೆಡಿ ಕೂಡ ಮಾಡ್ತಾರೆ. ಬನ್ನಿ, ಇವತ್ತು ಸೀದಾ ನಿಮ್ಮನ್ನು ನಾನು ರಾಜಾರಾಮ್ ಬೇಕ್ರಿ ಕರ್ಕೊಂಡು ಹೋಗ್ತೀನಿ. ಹಾಯ್, ನಮಸ್ಕಾರ. ನಮ್ಮದು ಈ ಬೇಕ್ರಿ 1952ನಲ್ಲಿ ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿದ್ದು. ಈಗ ನಮ್ಮದು 3rd ಜನ್ರೇಷನ್ ನಡೀತಾ ಇದೆ. ನಾನು ನಮ್ಮಣ್ಣ ಇಬ್ಬರು ನೋಡ್ಕೊತೀವಿ. ಇಲ್ಲಿ ನಾವು ಎಲ್ಲ ಏನೇನು ಐಟಮ್ ಇದೆಯೋ ಎಲ್ಲನೂ ಇನ್ಹೌಸ್ ಪ್ರಿಪೇರ್ ಮಾಡ್ತೀವಿ. ಎಲ್ಲ ಒಳಗಡೆನೇ ಪ್ರಿಪೇರ್ ಆಗುತ್ತೆ ಫ್ರೆಶ್ಶಾಗಿ. ಬೆಳಗ್ಗೆ ಹೊತ್ತು ಬಂದರೆ ಎಲ್ಲ ಇಲ್ಲೇ ಎಲ್ಲ ಫ್ರೆಶ್ಶಾಗಿ ಪ್ರಿಪೇರ್ ಆಗಿ ಆಮೇಲೆ ಆಚೆ ಸೇಲ್ಸ್ಗೆ ಒಂದೊಂದಾಗೆ ಸೇಲ್ಸಿಗೆ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಫೇಮಸ್ ಬಂದುಬಿಟ್ಟು ಕ್ರೀಮ್ ಬನ್. ಆ ಕ್ರೀಮ್ ಬನ್ ಬಂದು ನಮ್ಮ ಬನ್ನನ್ನು ಫ್ರೈ ಮಾಡ್ತೀವಿ, ಆಯಿಲ್ ಫ್ರೈ ಮಾಡೋದ್ರಿಂದ. ಆ ಕ್ರೀಮ್ ಬನ್ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಿ, ನಮ್ಮ ಬೇಕ್ರಿ ಒಂದು ಬಿಟ್ಟರೆ. ನೆಕ್ಸ್ಟ್ ಬಂದು ನಮ್ಮ ಎಗ್ ಪಫ್ ಇದೆ, ಚಿಕನ್ ಪಫ್ ಇದೆ, ಹನಿ ಕೇಕ್ಸ್ ಇದೆ. ಇದೆಲ್ಲ ತುಂಬ ಒಳ್ಳೆ ಸೇಲ್ಸ್ ಆಗುತ್ತೆ. ಮತ್ತು ನಮ್ಮದು ಸಾಲ್ಟ್ ಬಿಸ್ಕೆಟ್ ತುಂಬ ಫೇಮಸ್ ಇಲ್ಲಿ. ಮತ್ತು ರಸ್ಕ್ ಇದೆ. ರಸ್ಕಲ್ಲಿ 2 ವೆರೈಟಿ ಇದೆ. ಒಂದು ಸ್ಪೆಷಲ್ಲು, ಒಂದು ಆರ್ಡಿನರಿ. ದಟ್ ಈಸ್ ದ ಸ್ವೀಟ್ನೆಸ್ ಕೋಷಂಟ್. ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಮ್ಮಿ. ಅದು ಚೆನ್ನಾಗಿದೆ ಸೇಲ್ಸು. ಮತ್ತು ನಮ್ಮ ಕ್ಯಾಶ್ಯೂ ಬಿಸ್ಕೆಟ್ಸ್ ಅದೂ ಸ್ವಲ್ಪ ಫಾಸ್ಟ್ ಮೂವಿಂಗೇ ಇದೆ. ನಮ್ಮದು ಸುಮಾರು ಒಂದು 74th ಇಯರ್ ರನ್ನಿಂಗ್ ಇವಾಗ. ಸೊ ವಿ ಆರ್ ಪ್ರಿಟಿ ಓಲ್ಡ್ ಇನ್ ದಿಸ್ ಬಿಸ್ನೆಸ್. ಕಷ್ಟಪಟ್ಟಿದ್ದೀವಿ, ಕಷ್ಟಪಡ್ತಾಯಿದ್ದೀವಿ. ಎಲ್ಲ ಲಾಯಲ್ ಕಸ್ಟಮರ್ಸ್ ಇಲ್ಲಿ ನಮಗೆ ಎಲ್ಲರೂ. ಸೊ ಇದು ಸುಮಾರು ಹಳೆ ಬೇಕ್ರಿ ಆಗಿರೋದ್ರಿಂದ I used to listen stories from my grandfather. He used to always tell, ಮಾರ್ಕೆಟಲ್ಲಿ ಕಸ್ಟಮರ್ಸ್ ಎಲ್ಲ ತುಂಬ ಲಾಯಲ್ ಕಣೋ. ನೈಟು 2 ಗಂಟೆ ತನಕ ದ ಬೇಕ್ರಿ ಯೂಸ್ ಟು ಬಿ ಓಪನ್ ಬ್ಯಾಕ್ ದೆನ್, ಆ್ಯಂಡ್ ದೇ ಯೂಸ್ ಟು ಓಪನ್ ಅಗೇನ್ ಎಟ್ 5 o'clock in the morning. ಸೊ ಸೇಲ್ಸು ತುಂಬ ಚೆನ್ನಾಗಿರೋದು ಆವಾಗೆಲ್ಲ. ಇವಾಗ ಆ್ಯಸ್ ಟೈಮ್ ರನ್ಸ್ ಕಾಂಪಿಟೇಷನ್ ಜಾಸ್ತಿ ಇದೆ, ಸ್ವಲ್ಪ ಕಷ್ಟ ಇದೆ. ಬಟ್ ಆದರೂ ವಿ ಆರ್ ಸರ್ವೈವಿಂಗ್ because of our loyal customers and because of the quality of items we give. ಕ್ವಾಲಿಟಿ, ಕ್ವಾಂಟಿಟಿ ಆಗಲಿ, ಪ್ರೈಸಿಂಗ್ ಆಗಲಿ ನಮ್ಮದು ತುಂಬ ಚೆನ್ನಾಗಿದೆ. ಈ ಪ್ರೈಸಿಂಗು, ಈ ಕ್ವಾಲಿಟಿಗೆ ನಿಮ್ಗೆ ಎಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಿ. ಯು ಕ್ಯಾನ್ ವಾಕ್ ಅರೌಂಡ್, ಯು ಕ್ಯಾನ್ ಚೆಕ್ ಅರೌಂಡ್, ಬಟ್ ಐ ಗ್ಯಾರಂಟಿ ಯು ಈ ಥರ ಒಂದು ಕ್ವಾಲಿಟಿ, ಈ ಥರ ಒಂದು ಪ್ರೈಸಿಂಗಿಗೆ ನಿಮ್ಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ನಮ್ಮ ರಾಜಾರಾಮ್ ಬೇಕ್ರಿ ಒಂದು ಬಿಟ್ಟರೆ ಸಿಟಿ ಮಾರ್ಕೆಟಲ್ಲಿ. ಸೊ ಇವಾಗ ಮುಂಚೆ ಇದ್ದಾಗ ಮಾರ್ಕೆಟು ಆವಾಗ ಹೆಂಗೆ ವ್ಯಾಪಾರ ಇತ್ತು ಅದಕ್ಕೂ ಮತ್ತು ಇವಾಗ ನಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆವಾಗ ಜನ ಯಾವಾಗಲೂ ಆಚೆ ತಿರುಗಾಡಿಕೊಂಡು ಏನು ಬೇಕಂದ್ರೂ ಆಚೆ ಬರೋರು. ಬಟ್ ನೌ ಬಿಕಾಸ್ ಆಫ್ ದಿಸ್ ಮೊಬೈಲ್ಸ್ ಆ್ಯಂಡ್ ಟೆಕ್ನಾಲಜಿ ಮನೆಗೆ ಎಲ್ಲ ತಂದ್ಕೊಡೋ ಥರ ಆಗಿದೆ ಇವಾಗ. ಸೊ ಅದರಿಂದ ಜನ ಮೂಮೆಂಟು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸಿಟ್ ಆ್ಯಂಡ್ ಆರ್ಡರ್, ಯು ವಿಲ್ ಗೆಟ್ ಇಟ್ ಹೋಮ್, ಎನಿಥಿಂಗ್ ಯು ವಾಂಟ್. ಹಂಗಿದ್ರೂ ಹೌ ವಿ ಆರ್ ಸರ್ವೈವಿಂಗ್ ಫಾರ್ ಸೋ ಮೆನಿ ಇಯರ್ಸ್ ಅಂದರೆ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಫುಡ್ ವಿ ಆಫರ್ ಆ್ಯಂಡ್ ಆರ್ ಕಸ್ಟಮರ್ಸ್. ತಿಂದು ಅವ್ರ ಮನೆಗೂ ತೊಗೊಂಡು ಹೋಗಿ, ಅಥವಾ ಕೆಲವರು ಫೋನ್ ಮಾಡಿ ಪೋರ್ಟರ್ ಮಾಡಿಸ್ಕೊತಾರೆ ಅಥವಾ ಡನ್ಝೋ ಮಾಡಿಸ್ಕೊತಾರೆ. ಗೆಟ್ ದ ಪಾರ್ಸಲ್. ಹೆಂಗೋ ಸರ್ವೈವ್ ಆಗ್ತಾಯಿದ್ದೀವಿ. ಸ್ವಲ್ಪ ಕಷ್ಟನೇ, ಬಟ್ ವಿ ಆರ್ ಲುಕಿಂಗ್ ಎಟ್ ಕ್ರಾಸಿಂಗ್ 100 years in this business. We are now 74, another 26 years. We'll do it. I have that confidence that we will cross 100 years. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಹಳೇದಿದ್ದಾಗ ಆಗಿನ ಟೇಸ್ಟು, ಆಗಿನ ಪ್ರಿಪ್ರೇಷನ್ ಮೆಥಡ್ಸು ಅದೇನಿತ್ತೋ ಇವತ್ತಿಗೂ ನಾವು ಅದೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮ ಕಸ್ಟಮರ್ಸ್ ಎಲ್ಲ ಸುಮಾರು ಜನ ಎಲ್ಲ ಹಳೆ ಕಸ್ಟಮರ್ಸೇ, ಹೂ ಆರ್ ಕಮಿಂಗ್ ಫ್ರಮ್ ಮೆನಿ ಇಯರ್ಸ್. ಅವ್ರಿಗೆ ಸ್ಲೈಟ್ ಚೇಂಜ್, ಒಂದು ಎಗ್ ಪಫಲ್ಲಿ ಒಂದು ಸ್ವಲ್ಪ ಪಲ್ಯ ಚೇಂಜ್ ಆದ್ರೂ ದೇ ಟೆಂಡ್ ಟು ಆಸ್ಕ್, ಹ್ಯಾವ್ ಯು ಚೇಂಜ್ ದ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಅಂತ. ಆ ಮಟ್ಟಿಗೆ ದೇ ಆರ್ ಅಕಸ್ಟಮ್ ಟು ದ ಟೇಸ್ಟ್ ಆಫ್ ದಿಸ್ ಬೇಕ್ರಿ. ಸೊ ಅದರಿಂದ ನಮಗೆ ಹೊಸ ಐಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೂ ಸುಮಾರು ಸಲ ಟ್ರೈ ಮಾಡಿಬಿಟ್ಟೆ, ಬಟ್ ಇಲ್ಲಿ ಕ್ಲಿಕ್ ಆಗಿಲ್ಲ. ಸೊ ವಿ ಹ್ಯಾವ್ ಸ್ಟಕ್ ಟು ದ ಓಲ್ಡ್ ಥಿಂಗ್ಸ್.
The only new thing is the chicken puff. Yeah, it goes. Chicken, yeah, it runs. But apart from that, ಹನಿ ಕೇಕ್ ಆಗಲಿ, ಸಾಲ್ಟ್ ಬಿಸ್ಕೆಟ್ ಆಗಲಿ, ರಸ್ಕ್ ಆಗಲಿ, ಎಲ್ಲ ಹಳೆಯ ಟೇಸ್ಟೇ. ಆವಾಗಿಂದ ಯಾವ ಥರ ಮಾಡ್ಕೊಂಡು ಬರ್ತಾಯಿದ್ರು ಅದೇ ಥರನೇ ಇವಾಗಲೂ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಮಗೆ ಪ್ರಿಪೇರ್ ಮಾಡೋರು ಎಲ್ಲರೂ ಹಳಬ್ರು, ಒಂದು 30-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರೆ. ಸಿನ್ಸ್ ದೆನ್ ದೇ ಆರ್ ವರ್ಕಿಂಗ್ ವಿತ್ ಅಸ್ ಓನ್ಲಿ. ಸೊ ಟೇಸ್ಟ್ ವೈಸ್ ನಾಟ್ ಚೇಂಜ್ ಟಿಲ್ ನೌ. ಸುಮಾರು ಇದು ಸಾರ್ ಬೇಕ್ರಿ ಒಂದು 40 ವರ್ಷದಿಂದ ನಮ್ಮ ತಾಯಿಯೆಲ್ಲ ಬಂದು ತಿಂತಾಯಿದ್ದಾರೆ ಇಲ್ಲಿ. ತುಂಬ ಟೇಸ್ಟು ಸಾರ್. ಪಪ್ಸು ಹೆಂಗೆ ಇರುತ್ತೆ ಗೊತ್ತಾ? ನೋಡಿ ಹೆಂಗೈತೆ ಪಪ್ಸು, ಬೊಂಬಾಟಾಗಿದೆ ಪಪ್ಸು, ಚೆನ್ನಾಗಿದೆ ಸರ್, ತುಂಬ ಸೂಪರಾಗಿದೆ. ಒಂದು 20 ವರ್ಷದಿಂದ ತಿಂತಾಯಿದ್ದೀನಿ ಸರ್ ಇಲ್ಲಿ, ತುಂಬ ಚೆನ್ನಾಗಿದೆ. ಎಗ್ ಪಪ್ಸು ಚೆನ್ನಾಗಿದೆ, ಬಟ್ ಪನ್ನೀರು ತುಂಬ ಟೇಸ್ಟು ಸರ್ ಇಲ್ಲಿ. ಆಹಾ, ಏನು ಸರ್ ಟೇಸ್ಟು. ಹಳೆಯ ಒಂದು ಬೇಕ್ರಿ ನೋಡಿದ್ರಿ ನೀವು ಹೆಂಗಿದೆ ಬೇಕ್ರಿ ಐಟಮ್ಗಳು ಯಾವ್ದು ತೊಗೊಳೋದನ್ನೋದೇ ನಂಗೆ ಕನ್ಫ್ಯೂಷನ್. ಅದರಲ್ಲಿ ಇಲ್ಲಿನ ತುಂಬ ಜನ ಇಷ್ಟಪಡುವಂಥದ್ದು ಕ್ರೀಮ್ ಬನ್ನು. ಸೊ ನಾನೊಂದು ಕ್ರೀಮ್ ಬನ್ ತೊಗೊಂಡೆ, ಹೆಂಗಿದೆ ನೋಡೋಣ ರುಚಿ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡಬೇಕು ಬನ್ನು ನೋಡಿ. ಕ್ರೀಮ್ ಬನ್ ಅಂದರೆ ಇಲ್ಲಿ ಉದ್ದ ಇರೋಲ್ಲ, ಈ ಥರ ಕಟ್ ಮಾಡಿ ಕೊಟ್ಟಿರ್ತಾರೆ ನೋಡಿ. ಒಂದಿಷ್ಟು ಕ್ರೀಮು, ಎಷ್ಟು ಕ್ರೀಮ್ ಹಾಕಿದ್ದಾರೆ. ಆಮೇಲೆ ಆ ಬನ್ನು ಅಷ್ಟೇ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಹಿಂಗಿದ್ರೇ ಮಜಾ. ಸೊ ಇವಾಗ ರುಚಿ ನೋಡೋಣ ಈ ಒಂದು ಕ್ರೀಮ್ ಬನ್ ಹೆಂಗಿದೆ ಅಂತ. ಎಷ್ಟು ಸಾಫ್ಟ್ ಆಗಿದೆ ನೋಡಿ ಬನ್ನು, ಹಿಂಗಿರಬೇಕು ಬನ್ನು. ಅದ್ಭುತ ರುಚಿ. ನಿಮಗೆ ಈ ಬನ್ನಲ್ಲಿದೆಯಲ್ಲ ಆ ಕ್ರೀಮು ಪ್ಲಸ್ ಆ ಬನ್ನು, ಆ ಸ್ಮೂತ್ನೆಸ್ಸಿಗೆ ಆ ಕ್ರೀಮ್ ಸಖತ್ ಮಿಕ್ಸ್ ಆಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತು, ಯೂಶ್ವಲಿ ಕ್ರೀಮ್ ಅಂದರೆ ಅದು ನಿಮಗೆ ಸ್ಮೂತಾಗಿ ಬರುತ್ತೆ ಯೂಶ್ವಲಿ, ಆದರೆ ಆ ಬನ್ನೂ ಅಷ್ಟೇ ಸ್ಮೂತಾಗಿದೆ. ಸ್ಮೂತ್ ಬನ್ನಿಗೆ ಒಂದಿಷ್ಟು ಕ್ರೀಮ್ ಹಾಕಿ ಅದ್ಭುತ ರುಚಿ. ಆಮೇಲೆ ಇನ್ನೊಂದು ಹೇಳ್ಬೇಕೇನಂದರೆ, ಇತ್ತೀಚೆಗೆ ಕ್ರೀಮ್ ಬನ್ಗಳು ನೀವು ತಿಂದಿರ್ತೀರ, ಅತಿ ಕ್ರೀಮ್ ಹಾಕ್ಬಿಡ್ತಾರೆ. ನಿಮ್ಗೆ ಅಷ್ಟು ಕ್ರೀಮ್ ಹಾಕಿದ್ರೆ ತಿನ್ನೋಕ್ಕೆ ಆಗೋಲ್ಲ, ಬಾಯಿ ಕಡ್ದಂಗೆ ಆಗೋದಂತೀವಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ಅಷ್ಟೆಲ್ಲ ಏನಿಲ್ಲ, ಮೀಡಿಯಮ್ ಹಾಕಿದ್ದಾರೆ. ಆಮೇಲೆ ಬನ್ನು ಅಷ್ಟೇ ತುಂಬಾ ಸ್ಮೂತ್. ಆಮೇಲೆ ಇಲ್ಲಿ ನೋಡಿದ್ರಿ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಒಂಥರ ಈ ಬಾರ್ಡ್ರೆಲ್ಲ ಲೈಟ್ ರೋಸ್ಟ್ ಥರ ಮಾಡಿದ್ದಾರೆ. ಸೊ ನಿಮಗೆ ಅದ್ರ ಮಧ್ಯ ಒಂದಿಷ್ಟು ಕ್ರೀಮ್. ಸೊ ಆ ರೋಸ್ಟೂ ಹಂಗೆ ಇರಬೇಕು. ನೀವು ಅಲ್ಲಿ ಒಳಗೆ ಮೇಕಿಂಗ್ ನೋಡ್ಬೇಕಂದ್ರೆ ನಾವು ಬೆಳಗ್ಗೆ ಬೇಗನೆ ಬರಬೇಕಾಗ ಮೇಕಿಂಗು ಸಿಗುತ್ತೆ. ಬಟ್ ಟೋಟಲಿ ಈ ಕ್ರೀಮ್ ಬನ್ ಅಂತೂ ನನಗೆ ಸಿಕ್ಕಾಬಡ ಇಷ್ಟ ಆಯಿತು. ಅದ್ಭುತವಾಗಿದೆ, ಸ್ಮೂತಾಗಿರೋ ಬನ್ನು. ಇಷ್ಟು ದೊಡ್ಡ ಬನ್ನು ಹಾಗೆ ಬಾಯಲ್ಲಿ ಕರಗೋಗುತ್ತೆ. ಅದ್ಭುತವಾಗಿದೆ. ಸಿಹಿಯಾದ ಬನ್ ತಿಂದೆ, ಖಾರ ಏನಾದರೂ ಬೇಕು ಅನಿಸ್ತು. ಸೊ ಅದಕ್ಕೆ ತಗೊಂಡಿದ್ದೆ ಈ ಒಂದು ಖಾರ ಬಿಸ್ಕೆಟ್. ನೋಡೋಣ ಹೆಂಗಿದೆ ಅಂತ. ಸೊ ನೋಡಿ ಎಲ್ಲ ಇದಕ್ಕೇನೋ ಮಿಕ್ಸ್ ಎಲ್ಲ ಮಾಡ್ದಂಗಿದೆ. ಸೊ ಸಿಕ್ಕಾಬಡೆ ಸ್ಮೂತ್ ಆಗಿದೆ ಬಿಸ್ಕೆಟು. ಬನ್ನೇ ಸ್ಮೂತ್ ಅಂದರೆ ಬಿಸ್ಕೆಟ್ ಇನ್ನೂ ಸ್ಮೂತಾಗಿದೆ. ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಖಾರ ಬಿಸ್ಕೆಟ್ ಅಂದರೆ ಏನು ಪ್ಲೈನಾಗಿ ಏನು ಮಸಾಲ ಹಾಕ್ಕೊಟ್ಟಿಲ್ಲ, ಏನೇನೋ ಸುಮಾರು ಐಟಮೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಬಿಸ್ಕೆಟ್ ಮಾಡೋ ಐಡಿಯಾ ಏನೂ ನನಗಿಲ್ಲ. ಅವ್ರ ಹತ್ರನೇ ಕೇಳಬೇಕು ಇದಕ್ಕೆ ಏನೇನು ಹಾಕಿದ್ದೀರಿ ಅಂತ. ಯಾಕಂದರೆ ಟೇಸ್ಟ್ ವೈಸು ಬಿಸ್ಕೆಟ್ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಖಾರ ಬಿಸ್ಕೆಟ್ ಅಂತೀವಲ್ಲ, ಆ ಸ್ಮೂತ್ನೆಸ್ ಹಾಗೆ ಇರಬೇಕು, ಫ್ರೆಶ್ ಫೀಲ್ ಹಂಗೆ ಬರ್ತಾಯಿದೆ. ಯಾಕಂದರೆ ತುಂಬ ದಿನ ಮಾಡಿಟ್ರೆ ಅವತ್ತೇ ಮಾಡೋದಕ್ಕೂ ವ್ಯತ್ಯಾಸ ಭಾಳ ಇರುತ್ತೆ. ಫ್ರೆಶ್ ಫೀಲ್ ಇದೆ, ಅದ್ಭುತವಾಗಿದೆ ಈ ಬಿಸ್ಕೆಟ್ ಕೂಡ. ಇದ್ರ ನಂತರ ಗೋಡಂಬಿ ಬಿಸ್ಕೆಟ್ ಆರ್ಡ್ರ್ ಮಾಡಿದೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಯಾಕಂದರೆ ಒಂದು ಹಳೇ ಬೇಕ್ರಿ ಇದು, ನೀವೇ ನೋಡಿದ್ರಿ. ಅದರಲ್ಲೊಂದು ಬಿಸ್ಕೆಟ್ ಇರಲಿ ಅಂತ ಆರ್ಡ್ರ್ ಮಾಡಿದೆ. ಇದರ ಸ್ಮೂತ್ನೆಸ್ ನೋಡಿ ಎಷ್ಟು ಸ್ಮೂತಾಗಿದೆ, ಸಖತ್ತಾಗಿದೆ. ಇನ್ನು ತಿನ್ನಬೇಕು, ನಾವು ನೋಡಿದಾಗ ನಾನು ಸಖತ್ತಾಗಿದೆ ಹೇಳ್ತೀನಿ. ಬಟ್ ಅದೇ ಒಂದು ಟೇಸ್ಟ್ ನೋಡೋಣ. ಅದ್ಭುತ, ಸೂಪರ್ ರುಚಿ. ಆ್ಯಕ್ಚುಲಿ ತುಂಬ ಸ್ವೀಟ್ ಬರಲ್ಲ ನಿಮಗೆ. ಈ ಗೋಡಂಬಿ ಬಿಸ್ಕೆಟ್ ಅನ್ನೋದು ಮೈಲ್ಡ್ ಸ್ವೀಟ್ ಇರುತ್ತೆ. ಬಟ್ ಆ ಫೀಲ್ ಇದೆ ಅಲ್ಲ,
ಮೇಲೊಂದಿಷ್ಟು ಕೊಬ್ಬರಿ ಹಾಕ್ತಾರೆ. ಕೊಬ್ಬರಿದು ನಿಮ್ಗೆ ಆ ಫೀಲ್ ಗರಿ 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 ಹಂಗೆ ಸಿಗುತ್ತೆ ನಿಮ್ಮ ಬಾಯಿ ಕೂಡ. ಸೊ ಕೊಬ್ಬರಿ ಮಿಶ್ರಿತವಾದ ಈ ಒಂದು ಗೋಡಂಬಿ ಬಿಸ್ಕೆಟ್ ಕೂಡ ಸಕ್ಕದಾಗಿದೆ. ಇನ್ನು ಹಿಂಗೆ ವೆರೈಟೀಸ್ ಆಫ್ ಬಿಸ್ಕೆಟ್ ಇದೆ ಇಲ್ಲಿ. ಬಟ್ ನಾನು ಇದೆರಡು ಟ್ರೈ ಮಾಡಿದೆ, ಇದು ಎರಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ಭುತ. Please come, do visit us whenever you find time. We are on Google, you can search us. The location is precise. We'll directly get you to the bakery. Please come, most welcome. All are welcome. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಇಲ್ಲಿ ನಾನು ತಿಂದಂಗೆ ಕ್ರೀಮ್ ಬನ್ನು ಬಿಸ್ಕೆಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಬಿಟ್ಟು ಇನ್ನೂ ವೆರೈಟೀಸ್ ಆಫ್ ತಿಂಡಿಗಳಿವೆ. ನೀವು 11 ಗಂಟೆಗೆ ಬಂದರೆ ಪ್ರೊಡಕ್ಷನ್ ವರ್ಕ್ ಕೂಡ ನೋಡ್ಬೋದು. ಇಲ್ಲೇ ಕಿಚನ್ ಇರೋದ್ರಿಂದ ಬಿಸಿ ಬಿಸಿ ಬಿಸಿಯಾಗಿ ಅಲ್ಲೇ ರೆಡಿ ಆಗುತ್ತೆ, ಅಲ್ಲೇ ಸರ್ವ್ ಮಾಡ್ತಾರೆ, ಹಂಗೆ ಸೋಲ್ಡ್ ಔಟ್ ಆಗುತ್ತೆ. ಟೋಟಲಿ ಎಲ್ಲನೂ ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆಮೇಲೆ ಈ ಒಂದು ರಾಜಾರಾಮ್ ಬೇಕ್ರಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ನಿಮ್ಗೆ. ಈಗ ಮಾರ್ಕೆಟಲ್ಲಿ ಪಾರ್ಕ್ ಮಾಡಿ ಈ ಕಡೆ ಬರ್ಬೋದು. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಾದರೆ ಗೂಗಲ್ ಮ್ಯಾಪಲ್ಲಿ ರಾಜಾರಾಮ್ ಬೇಕ್ರಿ ಅಂತ ಹಾಕಿದ್ರೆ ಲೊಕೇಶನ್ ಇಲ್ಲಿಗೆ ತೋರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್.